ಗುಡಿಬಂಡೆಯ ವಿನಾಯಕನಗರದ ಶಿಕ್ಷಕ ಯು ರಾಮಂಜನಯ್ಯ ಅವರ ಮನೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜಿತ ಮನೆ ಅಂಗಳದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮವು ಜನಮನ ಸೆಳೆಯಿತು. 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಬಿ. ಅಮೀಜ್ ಜಾನ್ ಕಾರ್ಯಕ್ರಮ ಉದ್ಘಾಟಿಸಿ, ಕನ್ನಡ ಕಾರ್ಯಕ್ರಮಗಳು ಪಟ್ಟಣಕ್ಕೆ ಸೀಮಿತವಾಗದೆ ಗಡಿ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಾಗಿ ನಡೆಯಬೇಕು. ಇದರಿಂದ ಕನ್ನಡ ಜಾಗೃತಿಯೊಂದಿಗೆ ಭಾಷೆಯ ಪ್ರೀತಿ ಮೂಡುತ್ತದೆ. ಮುಂದಿನ ಸಮ್ಮೇಳನಗಳನ್ನು ಹೋಬಳಿ ಅಥವಾ ಗಡಿ ಭಾಗದಲ್ಲಿ ಆಯೋಜಿಸಬೇಕು ಎಂದು ಸಲಹೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ಮಾತನಾಡಿ, ಗುಡಿಬಂಡೆಯಲ್ಲಿ ಕನ್ನಡ ಭವನಕ್ಕಾಗಿ 23 ಗುಂಟೆ ಜಮೀನು ಮಂಜೂರಾಗಿದೆ. ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ 2 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಕನ್ನಡ ಭವನ ನಿರ್ಮಾಣಕ್ಕೆ ಎಲ್ಲಾ ಕನ್ನಡ ಅಭಿಮಾನಿಗಳು ಒಗ್ಗಟ್ಟಾಗಿ ಒತ್ತಾಯಿಸಬೇಕು ಎಂದರು. ಅವರು ಮಾನವ ಮತ್ತೆ ಮಂಗನಾಗಿ ಕವನ ವಾಚನ ಮಾಡಿದರು. ತಾಲೂಕು ಅಧ್ಯಕ್ಷ ಬಿ. ಮಂಜುನಾಥಗಳಿಗೆ 2-3 ಕನ್ನಡ ಕಾರ್ಯಕ್ರಮಗಳನ್ನು ಆಯೋಜಿಸಲು ಕ್ರಿಯಾಯೋಜನೆ ಸಿದ್ಧಪಡಿಸಿದ್ದೇವೆ. ಕನ್ನಡ ಭವನ ನಿರ್ಮಾಣಕ್ಕೆ ಶಾಸಕರ ಬಳಿ ಮತ್ತೊಮ್ಮೆ ಮನವಿ ಸಲ್ಲಿಸಲಾಗುವುದು. ಇದಕ್ಕೆ ಕನ್ನಡ ಅಭಿಮಾನಿಗಳ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕ ರಾಮಂಜನಯ್ಯ ದಂಪತಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗೌರವ ಸಮರ್ಪಣೆ ಮಾಡಲಾಯಿತು. ಮಾನವ ಮತ್ತೆ ಮಂಗನಿಂದ ಬಂದಿದ್ದೀವಿ ಮಾನವನಾಗಿ, ಮತ್ತೆ ಈ ಮಾನವ ಮಂಗನಾಗಿ ಮತ್ತೆ ಬರ್ತಾನೆ ಅಂತ. ಮಾನವ ಮತ್ತೆ ಮಂಗನಾಗಿ, ಮಂಗನಿಂದ ಮಾನವ ಇವನೇ ನಮ್ಮ ಜಾಂಬ, ಮಂಗನಿಂದ ಮಾನವ ಇವನೇ ನಮ್ಮ ಜಾಂಬ, ಜಾಂಬವರೊಳಗೆ ಜಾತಿ ಸೃಷ್ಟಿಸಿದವ ಮಹಾಮೇಧಾವಿ ನಮ್ಮ ಮಾನವ, ಜಾಂಬವರೊಳಗೆ ಜಾತಿ ಸೃಷ್ಟಿಸಿದವ ಮಹಾಮೇಧಾವಿ ನಮ್ಮ ಮಾನವ. ಜಾತಿಯ ಮೇಲೊಂದು ಜಾತಿ, ಅದರೊಳಗೊಂದು ಪಂಚಮ ಜಾತಿ, ಜಾತಿಯ ಮೇಲೊಂದು ಜಾತಿ, ಅದರೊಳಗೊಂದು ಪಂಚಮ ಜಾತಿ. ಜಾತಿಗಳೇ ಆದವು ಜೀವನಾಧಾರಕ್ಕೆ ಗತಿ, ಜಾತಿಗಳೇ ಆದವು ಜೀವನಾಧಾರಕ್ಕೆ ಗತಿ. ಜಾತಿ ಸೃಷ್ಟಿಯಿಂದಲೇ ಮಾನವನ ಅವನತಿ, ಜಾತಿ ಸೃಷ್ಟಿಯಿಂದಲೇ ಮಾನವನ ಅವನತಿ. ಮೇಲು ಕೀಳುಗಳೆಂಬ ಭಾವನೆಗಳು ತುಂಬಿ ತುಳುಕುತ್ತಿವೆ ಜನ ಮನದೊಳು, ಮೇಲು ಕೀಳುಗಳೆಂಬ ಭಾವನೆಗಳು ತುಂಬಿ ತುಳುಕುತ್ತಿವೆ ಜನ ಮನದೊಳು. ಮನದಾಳದ ಭೇದ ಭಾವಗಳ ಅಳಿಸಲು, ಮನದಾಳದ ಭೇದ ಭಾವಗಳ ಅಳಿಸಲು ಜನಿಸಿದರು ಅನೇಕ ಮಹನೀಯರುಗಳು, ಇಲ್ಲಿ ಜನಿಸಿದರು ಅನೇಕ ಮಹನೀಯರುಗಳು. ಮಹನೀಯರ ಮುತ್ತಿನಂಥ ಮಾತುಗಳು ಮಾನವರಿಗಾದವು ನುಂಗಲಾರದ ತುತ್ತುಗಳು, ಮಹನೀಯರ ಮುತ್ತಿನಂಥ ಮಾತುಗಳು ಮಾನವರಿಗಾದವು ನುಂಗಲಾರದ ತುತ್ತುಗಳು. ಇಂದು ಹುಟ್ಟಿವೆ ಜಾತಿಗೊಂದು ಸಂಘಗಳು, ಇಂದು ಹುಟ್ಟಿವೆ ಜಾತಿಗೊಂದು ಸಂಘಗಳು. ಕೇಳುತ್ತಿರುವವರು ಅವರವರ ಜಾತಿಯ ಹಕ್ಕುಗಳು, ಕೇಳುತ್ತಿರುವವರು ಅವರವರ ಜಾತಿಯ ಹಕ್ಕುಗಳು. ಮಹನೀಯರ ದಿನಾಚರಣೆಗಳು ಜಾರಿಯಾಗಿ, ಜಾತಿ ಜಾತಿಗಳ ನಡುವೆ ಜಗಳಗಳಾಗಿ, ಮಾನವನ ಪೀಳಿಗೆ ಮಾಯವಾಗಿ, ಮಾನವ ಮತ್ತೆ ಜನಿಸುವ ಮಂಗನಾಗಿ, ಮಾನವ ಮತ್ತೆ ಜನಿಸುವ ಮಂಗನಾಗಿ. ಈ ಅವಕಾಶ ಕೊಟ್ಟಿದ್ದ ಸಾಹಿತ್ಯ ಅದ್ರ ಬಗ್ಗೆ ಯಾರಿಗೂ ಗಮನನೇ ಇಲ್ಲ. ನಮ್ಮ ಶಾಸಕರು ಆವತ್ತು ಅಲ್ಲಿ ಉದ್ಘಾಟನೆ ಮಾಡ್ಕೊಂಡು ಬಂದು 25 ಲಕ್ಷ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ, ಅದನ್ನು ಕಟ್ಟಡ ಆದಷ್ಟು ಬೇಗ ಮಾಡಿರಿ. ಮತ್ತೆ ಮನೆಗೆ ಹೋಗಿದ್ವಿ ಮಂಜು, ನಾವೆಲ್ಲ ಒಂದು ಟೀಮ್, 1 ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ, ಪ್ಲಾನ್ ಮಾಡ್ಕೊಂಡು ಬನ್ರಿ ಅಂತ ಕೂಡ ಹೇಳಿದ್ರು ಶಾಸಕರು. ನಾವೇನು ಮಾಡ್ತಾ ಇದ್ದೀವಿ? ಅಭಿಮಾನ ಕಳೆದ ಮೇಲೆ ಇದೆ, ಎಲ್ಲಿ ಕೆಲಸ ಮಾಡಬೇಕಲ್ಲ ನಾವು. ಅದಕ್ಕೆ ಜಾಗ ಇದೆ, ಅನುದಾನ ಕೊಡೋರಿದ್ದಾರೆ, ನಾವೆಲ್ಲ ಕೇವಲ ಅದು ಮಂಜೂರು ಜವಾಬ್ದಾರಿ ಅಂತೆಲ್ಲ ನಾನು ಹೇಳ್ತಾ ಇರೋದು. ಗುಡಿಬಂಡೆ ಕನ್ನಡದ ಅಭಿಮಾನಿಗಳು ನಾವೆಲ್ಲ ಒತ್ತಾಯ ಮಾಡ್ಬೇಕಲ್ವಾ? ಶಾಸಕರು ಬಂದಾಗ ಸಾರ್ ನೀವು ನಮ್ಗೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರಿ ಅಂತ ಮಂಜು ಮಾತ್ರ ಕೇಳ್ಬೇಕಾ? ನಾವೆಲ್ಲರೂ ಅಭಿಮಾನಿಗಳಲ್ವಾ? ಇದನ್ನ ದಯವಿಟ್ಟು ಜಾಗ ಯಾವ ಸರ್ ಕೊಟ್ಟಿದ್ದಾರೆ ಸರ್, ಅಲ್ಲಿ ಗುರುಭವನ ಸರ್. ಒಂದು ಮೀಟಿಂಗ್ ಅಲ್ಲಿ ನೀವು ಪ್ರಸ್ತಾಪ ಮಾಡಿದ್ರೆ ಆಮೇಲೆ ತಿರ್ಗಿ ಯಾವುದಕ್ಕೂ ಹೇಳಲೇ ಇಲ್ಲ, ಅದ್ರ ಬಗ್ಗೆ ಹೇಳಲಿಲ್ಲ. ಅಲ್ಲ ಡಿಸ್ಕಷನ್ ಆಯ್ತು, ಆಮೇಲೆ MLA ಕಡೆ ಹೋಗ್ಬೇಕು ಅಂದ್ರು, ಆಮೇಲೆ ಯಾರೋ ಪ್ರಯತ್ನ ಪಡ್ಲಿಲ್ಲ. ಆದೇಶ ಗೊತ್ತಾಯ್ತಾ? ಇದ್ದೆ ಪ್ರೋಸೆಸ್ ಏನು ಮಾಡಿಲ್ಲ. ಇಲಾಖೆಯಿಂದ
ಇಲ್ಲ ಮತ್ತೆ ನಾವು ಟೀಮ್ ಹೋಗಿದ್ವಿ, ಮಂಜು ಅವ್ರ ಅಧ್ಯಕ್ಷ ಆದ್ಮೇಲೆ ನಾವು ಹೋಗಿದ್ವಿ ಟೀಮು. 1 ಕೋಟಿ ರೂಪಾಯಿಗೆ ನೀವು ಪ್ಲಾನಿಂಗ್ ಮಾಡ್ಕೊಂಡು ಬನ್ನಿ ಅಂತ ಕೂಡ ಹೇಳಿದ್ರು. ಮತ್ತೆ ಮಂಜು ಅವರು ಸರ್ವೇಯರ್ನ ಕರ್ಕೊಂಡು ಹೋಗಿ ಸರ್ವೆ ಕೂಡ ಮಾಡಿದ್ದಾರೆ. ಆಯ್ತಾ, ಯಾರೋ ಬೇರೆ ಅವರು ಸ್ವಲ್ಪ ಅತಿಕ್ರಮ ಮಾಡಿದ್ರು, ಒತ್ತುವರಿ ಮಾಡಿದ್ರು, ಅದಕ್ಕೆಲ್ಲ ಓಕೆ ಆಗಿದೆ. ಆದ್ರೆ ನಾವು ಸ್ವಲ್ಪ ಡಿಲೇ ಆಗ್ತದೆ, ನಿಧಾನ ಆಗ್ತದೆ, ನಾವು ಮಾಡ್ತಾ ಇದೀವಿ ಅಷ್ಟೇ. ಪ್ರೊಸೆಸ್ ಆಗಿದೆ, ಅದ್ರ ಬಗ್ಗೆ ಮಂಜು ದೂರ ಆಗಲ್ಲ ಸರ್ ಅಲ್ಲಿ. ಸರ್ ಅದೊಂದೇ ಅಲ್ಲ, ಇಡೀ ಕನ್ನಡ ಈಗ ಆಯ್ತು, ಅಲ್ಲಿ ಬಿಟ್ಟು ಬೇರೆ ಎಲ್ಲಿದೆ? ನಮ್ಮ ಕೆಲಸದಿಂದ ದೂರ ಆಯ್ತಲ್ಲ. ಈಗ ಹತ್ರ ಇಲ್ಲೂ ಇಲ್ಲ, ಎಲ್ರಿಗೂ ಕನ್ನಡ ಭವನ ಇನ್ನು ಯಾವುದೇ ಆಗಲಿ ಇಲ್ಲೇ ಬರಬೇಕಾಗಿತ್ತು. ಆದ್ರೆ ಅಲ್ಲಿ ಗುರುಭವನ ಆಗಿದೆ, ಅಂಬೇಡ್ಕರ್ ಭವನ ಆಗಿದೆ, ಸ್ಟೇಡಿಯಮ್ಮು ಅಲ್ಲೇನೆ, ಕನ್ನಡ ಭವನನೂ ಅಲ್ಲೇನೆ, ಮತ್ತೆ ಶಿಕ್ಷಕರ ಭವನ ಬಹುಶಃ ಅಲ್ಲೇನೆ ಕೊಟ್ಟಿರಬೇಕು. ಎಲ್ಲ ಗುಡಿಬಂಡೆ ತಾಲೂಕಿನ ಭವನಗಳೇನಿದೆಯೋ 90% ಅಲ್ಲೇ ಕೊಟ್ಟಿರೋದು. ಕ್ರೀಡಾಂಗಣ ಎಲ್ಲ ಇದೆ, ಆ ತರ ಇದೆ. ಸ್ವಲ್ಪ ಗಮನ ಕೊಡೋದು ಅದು ಹೇಳ್ತಾರೆ, ಅವ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಆದ್ದರಿಂದ ಈಗ ನಮ್ಮ ಕನ್ನಡದ ಕಾರ್ಯಕ್ರಮಗಳು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋಣ. ನಾವು ಮಂಜು ಅವರಿಗೆ ಬೆನ್ನೆಲು ಬಂದು ನಿಂತ್ಕೊಳ್ಳೋಣ. ಎಲ್ಲ ಕನ್ನಡ ಅಭಿಮಾನಿಗಳ ಸಹಕಾರದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ರಾಜ್ಯ ಮಟ್ಟದಲ್ಲೇ ಹೆಸರು ಮಾಡಿರ್ತಕ್ಕಂಥ ಕನ್ನಡ ಕಾರ್ಯಕ್ರಮಗಳು ಅಂತಂದರೆ ನಾಗೇಂದ್ರ ಸರ್ ಅವ್ರ ಕಾಲದಲ್ಲಿರ್ಬೋದು, ಅನುರಾಧ ಮೇಡಮ್ ಅವ್ರ ಕಾಲದಲ್ಲಿರ್ಬೋದು, ಕನ್ನಡ ಕಾರ್ಯಕ್ರಮಗಳು ಅಂತಂದರೆ ನಾವು ಯಾವುದೂ ಅದು ಅಲ್ಲಿ ಭೇದ ಭಾವ ತೋರಿಸೋದಿಲ್ಲ, ಎಲ್ಲರೂ ಒಂದಾಗ್ಬಿಡ್ತೀವಿ, ಒಳ್ಳೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಮೊನ್ನೆ ಅಂಗಳದ ಸಮ್ಮೇಳನ ಕೂಡ ನಾವು ಅದೇ ರೀತಿ ಚೆನ್ನಾಗಿ ಮಾಡಿದ್ದೀವಿ. ಆದ್ದರಿಂದ ಕನ್ನಡ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ಲರ ಸಹಕಾರದಿಂದ ಸರ್ಕಾರವನ್ನು ಈಗಲೇ ಯೋಚನೆ ಮಾಡೋದ ಮತ್ತೆ ಮಾಡೋದ ಮಾಡ್ಬಿಡಿ ಸರ್, ಮಾಡ್ಬಿಡಿ. ಅದಕ್ಕೆ ಅವ್ರನ್ನ ಕೇಳಿದೆ, ಒಬ್ಬೊಬ್ರದ್ದು ಆಗೋಗ್ಬಿಡ್ಲಿ ಸರ್, ಆಗಲಿ. ಕಾರ್ಯಕ್ರಮದಲ್ಲಿ 4ನೇ ಸಮ್ಮೇಳನದ ಅಧ್ಯಕ್ಷ ಆರ್ ವೆಂಕಟಾಚಲಯ್ಯ, ಗೌರವ ಕಾರ್ಯದರ್ಶಿ ವಿ ಶ್ರೀರಾಮಪ್ಪ, ಸಂಚಾಲಕ ಶ್ರೀನಿವಾಸ್, ಆರ್ ಗಾಂಧಿ, ಕರವೇ ಅಧ್ಯಕ್ಷ ಶ್ರೀನಿವಾಸ್ ಯಾದವ್, ಕನ್ನಡ ಸೇನೆ ಅಧ್ಯಕ್ಷ ಅಂಬರೀಶ್, ಶಿಕ್ಷಕರಾದ ಶಂಕರ್, ವಿಜಯ್ ಕುಮಾರ್, ಮನೋಹರ್, ಮಂಜುನಾಥ್, ಸಮಾಜ ಸೇವಕಿ ಅಂಬಿಕಾ ಸುರ್ಷನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.